ಹಾಯ್, ಇವತ್ತು ನಾನು ಅವಲಕ್ಕಿ ಸುಸ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ. ಇವಾಗ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ, ಎಣ್ಣೆ, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, 4 ಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾ ಬೀಜ ಅಥವಾ ಕಡಲೆ ಬೀಜ, ಪುಟಾಣಿ ಪುಡಿ, ಸಕ್ಕರೆ, ಜೀರಿಗೆ, 1 ನಿಂಬೆಹಣ್ಣು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ. ನೋಡಿ, ಇವಾಗ ಇದರೊಳಗೆ ಅವಲಕ್ಕಿ ಹಾಕೋಣ. ಈ ಥರ ನೀರು ಹಾಕೊಂಡು ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಈ ಥರ ಚೆನ್ನಾಗಿ ಮಾಡಿಕೊಂಡು ಈ ಥರ ನೀರು ಹಿಂಡ್ಕೊಂಡು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಅವಲಕ್ಕಿ ನೀರಲ್ಲಿ ತಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ಇವಾಗ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನೋಡಿ, ಇವಾಗ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳೋಣ. ನಿಮ್ಗೆ ಫುಲ್ 1 ನಿಂಬೆಹಣ್ಣು ಕೂಡ ಹಾಕ್ಕೋಬೋದು, ಇಲ್ಲಾಂದ್ರೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಾನು 1 ನಿಂಬೆಹಣ್ಣು ಹಾಕ್ಕೊಳತ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪುಟಾಣಿ ಪುಡಿ ಹಾಕ್ಕೊಳ್ಳೋಣ. ಪುಟಾಣಿ ಪುಡಿ ಸ್ವಲ್ಪ ದಪ್ಪಿದೆ, ದಪ್ಪ ಹಾಕ್ಕೊಳ್ಳಿ. ಜಬಡ ಸಣ್ಣ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ, ಈ ಥರ ದಪ್ಪ ಇರಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ನೀವು ಉಪ್ಪು ನೋಡ್ಕೋಬೋದು. ಉಪ್ಪು ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪಾಗಿತ್ತಂದ್ರೆ ಬಿಡಿ. ಬನ್ನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಕಡಾಯಿ ಇಡೋಣ. ನೋಡಿ, ಇವಾಗ ಕಡಾಯಿ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಸಾಸಿವೆ ಚಟ ಅನ್ನೋ. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಹಾಕ್ಕೊಳ್ಳೋಣ. ಕಟ್ ಮಾಡಿಸ್ಕೊಂಡಿದ್ದ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಳೋಣ. ಇವಾಗ ಬನ್ನಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಗೆ ಶೇಂಗಾ ಬೀಜ ಹಾಕ್ಕೊಳ್ಳೋಣ ಅಥವಾ ಕಡಲೆ ಬೀಜ ಹಾಕ್ಕೊಳ್ಳೋಣ. ಇವಾಗ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕಟ್ ಮಾಡಿಟ್ಕೊಂಡಿರುವ ಕೊತ್ತಂಬರಿ. ನಿಮ್ಮ ಹತ್ರ ನಿಂಬೆಹಣ್ಣು ಇಲ್ಲಂದ್ರೆ ಟೊಮೊಟೊ ಕೂಡ ಹಾಕ್ಕೋಬೋದು. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅವಲಕ್ಕಿ ಹಾಕ್ಕೊಳ್ಳೋಣ. ನೆನೆಸಿಟ್ಟಿರೋ ಅಥವಾ ತೊಯ್ಸಿಟ್ಟಿರೋ ಅವಲಕ್ಕಿ ಹಾಕ್ಕೊಳ್ಳೋಣ. ಇವಾಗ ಅವಲಕ್ಕಿ ಹಾಕೋಣ.
ಉರಿ ಲೋ ಫ್ಲೇಮ್ನಲ್ಲಿ ಇರಲಿ ಅಥವಾ ಸಣ್ಣ ಉರಿಯಲ್ಲಿರಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅವಲಕ್ಕಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. 5 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಕೈಡಿಸ್ತಾ ಇರಬೇಕು ಬಿಸಿ ಆಗುವವರೆಗೆ. ನೋಡಿ ಎಣ್ಣೆ ಪರ್ಫೆಕ್ಟ್ ಆಗಿದೆ. ಈ ಥರ ಮಾಡಿದ್ರೆ ಕೈಗೆ ಎಣ್ಣೆ ಹತ್ತಾ ಇದ್ದೆಲ್ಲ ಎಣ್ಣೆ ಕರೆಕ್ಟಾಗಿದೆ. ಪುಟಾಣಿ ಪುಡಿ ಹಾಕಿರ್ತೀವಲ್ಲ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗ್ತದೆ. ಈ ಪುಟಾಣಿ ಪುಡಿ ಹಚ್ಲಿಕ್ಕಂದ್ರೆ ಎಣ್ಣೆ ಕಡಿಮೆ ಹಾಕ್ಕೊಂಡ್ರೆ ನಡೀತದೆ. ಬಟ್ ಪುಟಾಣಿ ಪುಡಿ ಹಚ್ಚೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ತಳ ಹೊತ್ತಲಾರ್ದಂಗೆ ಕೈಡಿಸ್ಕೊಳ್ಳೋಣ. ಸ್ವಲ್ಪ ಬಿಸಿಯಾಗಿದೆ, ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ. ಎಣ್ಣೆ ಕರೆಕ್ಟಾಗಿದೆ. ಇವಾಗ ಬಿಸಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಟ್ರೈ ಮಾಡಿ. ಸೂಪರಾಗಿ ಮೊಸರು ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮೇಲ್ಗಡೆ ಮೊಸರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಈ ಥರ ಮನೆ ಮಂದಿಗೆಲ್ಲ ಮಾಡಿಕೊಟ್ರೆ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಥರ ಮಾಡಿಕೊಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.